ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಪ್ಪಿ ನಿಂತೆ ಓ ದೇವ ನಿನ್ನ ನಾನಪ್ಪಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಪ್ಪಿ ನಿಂತೆ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವನೇ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವನೇ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾ ಮಹೇಶ್ವರನೇ ಮಂಗಳಮೂರ್ತಿ ಮಹಾಮಹಿಮನೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ಮಾರುತೇಶ ನಾನಪ್ಪಿ ನಿಂತೆ ಓ ದೇವ ನಿನ್ನ ನಾನಪ್ಪಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಅಮ್ಮ ಸೃಷ್ಟಿ ಸಿರಿದೇವಿ ಕುಂಭವೇಣಿಯ ಉದರದಲ್ಲಿ ಹರಿದು ಬಂದು ಅಂಬುಜಮುಖಿಯಂತೆ ವರ್ಣರಂಜಿತವಾಗಿ ಬೆಳೆದು ನಿಂತು ಈ ಬಡ ರೈತರಿಗೆ ಎಡಮಾಡಿ ಉಣಿಸಿದ ಮಹಾತಾಯಿ ನಿನಗೆ ನನ್ನ ಕೋಟಿ ನಮಸ್ಕಾರಗಳಮ್ಮ. ಹಗಲಿರುಳು ಶ್ರಮ ವಹಿಸಿ ರೈತನೆನಿಸಿಕೊಂಡಿರುವ ನನ್ನ ಪತಿ ಹಾಗೂ ನನ್ನ ಮೈದುನನ ಬಾಳಿನ ಚಿಂತೆ ಸದಾ ನಿನಗಿರಲಿ ತಾಯಿ. ನೀ ಕೊಟ್ಟ ಪೈರಿಗೆ ಸುಖದಂದಿರೋ ಈ ರೈತರ ನೈವೇದ್ಯ ಸ್ವೀಕರಿಸಿ ನಮ್ಮನ್ನೆಲ್ಲರನ್ನು ಸುಖವಾಗಿಡು ತಾಯಿ, ಸುಖವಾಗಿಡು. ಗಂಗಾ, ಭೂತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂತಾಯಿಗೆ ಸಿಂಪಡಿಸಿ ಸಂತೋಷಳಾದೀಗ. ಹೌದ್ರಿ, ಈ ಸೀಗೆ ಹುಣ್ಣಿಮೆ ಹಬ್ಬದ ಸಿಹಿ ಹೋಳಿಗೆಯನ್ನು ಈ ಭೂತಾಯಿಗಲ್ಲದೆ ಮತ್ಯಾರಿಗ್ರಿ ಉಣಬಡಿಸಬೇಕು ನೋಡ್ರಿ. ಮೊದಲು ಆ ತಾಯಿ ಶಾಂತವಾಗಬೇಕು, ಆಮೇಲೆ ಅವಳ ಮಕ್ಕಳಾದ ನಾವು ಶಾಂತವಾಗಬೇಕು. ಈ ಭೂತಾಯಿ ಸೇವೆ ಮಾಡುವುದು ನಮ್ಮ ಭಾಗ್ಯ ಅಲ್ವೇನ್ರಿ? ಬನ್ರಿ, ನೀವು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳೋರಂತೆ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಸುಂದರ ನಿನ್ನ ರೈತ ಮಗನನ್ನು ಸದಾ ಉದ್ಧರಿಸುತ್ತಾಯೇ, ಉದ್ಧರಿಸು. ಒಪ್ಪತ್ತಿಗೆ 20 ಹನಿ ರೈತನ ಬೆವರು ಕುಡಿದು ಅಡಿದವರೆಗಳಿದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ಎಂದು ಘೋಷಣೆ ಹೊರಡಿಸಿದೆ ತಾಯಿ. ಆದರೆ ಇಂದೆಲ್ಲಿದೆ ರೈತನಿಗೆ ಸ್ವಾತಂತ್ರ್ಯ? ಕಟುಕ ವ್ಯಾಪಾರಸ್ಥರ ಕೈಯಲ್ಲಿ ಸಿಕ್ಕುವ ಅದ್ದಾಡುತ್ತಿದೆ ರೈತನ ಕತ್ತು. ಅದಕ್ಕೆ ತಾಯಿ ನಿನ್ನ ಪಾದ ಕಮಲಗಳಿಗೆ ಎರಗಿ ಬೇಡುವೆ, ರೈತನನ್ನು ಸದಾ ಉದ್ಧರಿಸು ತಾಯಿ, ಉದ್ಧರಿಸು. ರೀ, ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ ರೀ ನನ್ನ ಭೂತಾಯಿ. ನೋಡ್ರಿ, ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುತ್ತೀನಿ ಅಂತ ಈ ಮಣ್ಣನ್ನು ಮುಟ್ಟಿದ್ರೆ ಅವರ ಬಾಳು ಬಂಗಾರವಾಗೋದು ಖಂಡಿತ ರೀ, ಬಂಗಾರವಾಗೋದು ಖಂಡಿತ. ಅಷ್ಟೇ ಅಲ್ಲ ಗಂಗಾ, ನಸುಕಿನಲ್ಲೇ ಎತ್ತು ಎಮ್ಮೆಗಳನ್ನು ಬಿಟ್ಟು ಕಸವನ್ನು ತಿಪ್ಪಿಗೆ ಚೆಲ್ಲುವವನೇ ನಿಜವಾದ ಅನ್ನದಾತ. ಅದರಂತೆ
ಚಿನ್ನದ ಬೆಳೆ ಕೊಟ್ಟು ಹೊನ್ನಿನ ಮನೆ ಕಟ್ಟೆಂಬಂತೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಫಲವನ್ನೆಲ್ಲ ಕಿತ್ತು ಬಿಸಾಕುತ್ತಿದ್ದಾರೆ ಈಗಿನ ವ್ಯಾಪಾರಸ್ಥ ಶ್ರೀಮಂತರು. ಅಂದಾಗ ಎಷ್ಟು ಬೆಳೆ ತುಂಬಿ ನಿಂತರೂ ಒಂದು ಬಿಡಿಗಾಸಿಲ್ಲ ಈ ರೈತನ